ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬೇಸ್ಡ್ ಮೇಲೆ ಮನೇನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಉಪಯೋಗ ಆಗುವಂತಹ ಹೋಮ್ ಆರ್ಗನೈಸೇಷನ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಐಡಿಯಾ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಆರ್ಗನೈಸೇಷನ್ ಐಡಿಯಾಸ್ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮನೇನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಟಿಪ್ಸ್ನ ಫಾಲೋ ಮಾಡ್ತೀನೋ ಆ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡಬಹುದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ವ್ಲಾಗ್ನ ಒಂದು ಪಾಸಿಟಿವ್ ವೇಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಗಾರ್ಡನ್ಗೆ ಬಂದಿದ್ದೀನಿ. ಇದು ನಮ್ಮ ಟೆರೇಸ್ ಗಾರ್ಡನು. ಬೆಳಗ್ಗೆನೆ ಆಲ್ಮೋಸ್ಟ್ ಇಲ್ಲಿ ಒಂದು 5 ರಿಂದ 10 ನಿಮಿಷ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತೀನಿ. ಆಗ್ತಾನೆ ಬರುವಂತಹ ಸೂರ್ಯನ ಕಿರಣಗಳಿಂದ ಕೂಡ ವಿಟಮಿನ್ ಡಿ ಅನ್ನೋದು ನಮಗೆ ಸಿಗುತ್ತೆ. ಅದ್ರ ಜೊತೆಗೂ ಒಳ್ಳೆ ಎಕ್ಸಸೈಸ್ ಕೂಡ ಆಗಬೇಕು, ಮನೆ ಕೂಡ ಕ್ಲೀನಾಗಿರಬೇಕು ಅನ್ನೋದಾದರೆ ಈ ಒಂದು ಐಡಿಯಾನ ನೀವು ಕೂಡ ಫಾಲೋ ಮಾಡ್ಬೋದು. ಬೆಳಗಿನ ಜಾವನೇ ನಾನು ಈ ರೀತಿ ಟೆರೇಸ್ಗೆ ಬರೋ ಕಾರಣ ನನಗೂ ಕೂಡ ಎಕ್ಸಸೈಸ್ ಆಗುತ್ತೆ ಅನ್ನೋದ್ರಿಂದ ಟೆರೇಸಲ್ಲಿ ಕೆಲವೊಂದು ಸ್ಟ್ಯಾಂಡ್ಸ್ನ ಉಪಯೋಗಿಸ್ಕೊಂಡು ಕೆಲವೊಂದು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಈ ರೀತಿ ಆ ಸ್ಟ್ಯಾಂಡ್ ಕೆಳಗಡೆ ಮಣ್ಣು ಮತ್ತು ಎಲೆಗಳೆಲ್ಲನೂ ಬಿದ್ದಿರುತ್ತೆ. ಅದನ್ನು 2 ದಿನಕ್ಕೊಂದ್ಸರಿ ಅಥವಾ ಪ್ರತಿದಿನ ಕೂಡ ಟೈಮ್ ಆದರೆ ಈ ರೀತಿಯಾಗಿ ಕಸಗುಡಿಸ್ಕೊಳ್ತಾ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ಬಗ್ಗಿ ಕೆಲಸ ಮಾಡಿದಾಗ ನಮ್ಮ ಬ್ಯಾಕ್ ಬೋನ್ಗೂ ಕೂಡ ಎಕ್ಸಸೈಸ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಈ ಒಂದು ಏರಿಯಾದಲ್ಲಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಬ್ಯೂಟಿಫುಲ್ ಆಗಿರುವಂಥ ಗಾರ್ಡನ್ ವ್ಯೂ ಇರುವಂಥ 4-5 ಗಿಡದಲ್ಲಾದರೂ ಕೂಡ ಹೂವು ಬಿಟ್ಟಾಗ ತುಂಬ ಖುಷಿ ಆಗುತ್ತೆ. ಆ ಕಲರ್ನ ನೋಡ್ಬೇಕಂದ್ರೆ ಖುಷಿ ಆಗ್ತಾನೆ. ಸೂರ್ಯಕಿರಣಗಳು ಬೀಳಬೇಕಾದ್ರೆ ನೋಡುವಂತಹ ವೈಬ್ಸ್ ಏನಿರುತ್ತೆ ತುಂಬ ಪಾಸಿಟಿವ್ ಆಗಿರುತ್ತೆ, ತುಂಬ ಖುಷಿ ಕೂಡ ಕೊಡುತ್ತೆ. ನಾವು ಬೆಳೆಸಿರೋಂಥ ಗಿಡದಲ್ಲಿ ಹೂವು ಬಿಟ್ಟಾಗ ಅದನ್ನು ಕಟ್ ಮಾಡೋಕ್ಕೂ ಕೂಡ ಮನಸ್ಸು ಬರಲ್ಲ, ಬಟ್ ನೋಡಿದಾಗ ತುಂಬ ಖುಷಿ ಅನ್ನೋದು ಆಗುತ್ತೆ. ಅದು ವೀಳ್ಯದೆಲೆ ಇರ್ಬೋದು ಅಥವಾ ಒಂದಿನಕ್ಕೆ ಒಣಗೋಗುವಂಥ ದಾಸವಾಳ ಶಂಕು ಇರ್ಬೋದು, ಹಚ್ಚ ಹಸಿರಾಗಿ ಕಾಣುವಂಥ ಪುದೀನ, ಲಕ್ಷ್ಮೀ ಕಳೆಯಿಂದ ಕಾಣುವಂತಹ ವೀಳ್ಯದೆಲೆ, ಶೋಗೆ ಯೂಸ್ ಮಾಡುವಂತಹ ಸೇವಂತಿಗೆ ಹೂಗಳು, ಎಷ್ಟೇ ಹುಳ ಆದರೂ ಕೂಡ ಬಿಡುವಂತಹ ಮೆಣಸಿನಕಾಯಿ, ಇದೆಲ್ಲ ನೋಡಿದಾಗ ಒಂದೊಂದರಿಂದ ಕೂಡ ಒಂದೊಂದು ಪಾಠ ರೀತಿಯಲ್ಲಿ ನಾವು ಕಲ್ತ್ಕೊಳ್ಬೋದು. ಇಷ್ಟೊಂದು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲೆ ಬಂದಾಗ ಜಸ್ಟ್ ಗಿಡಗಳನ್ನ ನೋಡ್ಕೊಂಡು ಮಾತ್ರನೇ ವಾಪಸ್ ಹೋಗಲ್ಲ. ನೈಟಲ್ಲೇ ನಾನು ಕೆಲವೊಂದು ಬಟ್ಟೆಗಳನ್ನ ಮಿಷಿನ್ಗೆ ಹಾಕಿರ್ತೀನಿ. ಅಂದರೆ ಲೇಟಾಗಿ ಆ ಒಂದು ಲೋಡ್ ಸ್ಟಾರ್ಟ್ ಆಗೋ ರೀತಿಯಲ್ಲಿ ಮಿಷಿನ್ಗೆ ಬಟ್ಟೆನ ಹಾಕಿರ್ತೀನಿ. ಆಲ್ಮೋಸ್ಟ್ ನಾನು ನೈಟಲ್ಲಿ ಈ ರೀತಿ ಮಿಷಿನ್ಗೆ ಬಟ್ಟೆ ಹಾಕಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಕೊಳೆ ಇರೋವಂಥ ಬಟ್ಟೆಗಳನ್ನ ಹಾಕ್ತೀನಿ. ಸೋಕಿಂಗ್ ಆಪ್ಷನ್ನು, ಪ್ರೀ ವಾಶ್ ಆಪ್ಷನ್ನು ಮಿಷಿನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಒಂದು 2 ಅವರ್ ಆದರೂ ಬೇಕಾಗುತ್ತೆ ಅಲ್ವಾ. ನೈಟಲ್ಲಿ ನಾನು ಈ ರೀತಿ ಟೈಮ್ನ ಸೆಟ್ ಮಾಡಿ ಇಡೋದ್ರಿಂದ ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲೇ ಬಟ್ಟೆಗಳೆಲ್ಲ ಕೂಡ ನೀಟಾಗಿ ವಾಶ್ ಆಗುತ್ತೆ. ಅದನ್ನು ಈ ರೀತಿ ನಾನು ಟೆರೇಸ್ಗೆ ಬಂದಾಗ ಒಣಗಾಕಿ ಹೋಗ್ಬೋದು. ಪದೇ ಮೇಲೆ ಕೆಳಗಡೆ ಹತ್ತಿ ಇಳಿಯೋದ್ರಿಂದ ಕೂಡ ನೀ ಪೇನ್ಸ್ ಎಲ್ಲ ಬರುತ್ತೆ ಅಲ್ವಾ, ಮೊಣಕಾಲು ನೋವೆಲ್ಲ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಟೆರೇಸ್ಗೆ ಬಂದಾಗ ಅಟ್ ಎ ಟೈಮ್ 2 ರಿಂದ 3 ಕೆಲಸನ ಮುಗಿಸ್ಕೊಂಡು ಹೋಗ್ತೀನಿ. ಒಂದು ಎಕ್ಸಸೈಸ್ ಇರ್ಬೋದು, ಈ ಒಂದು ಪ್ಲೇಸಲ್ಲಿ ಕ್ಲೀನ್ ಮಾಡೋವಂಥದ್ದು ಇರ್ಬೋದು, ಹೂಗಳನ್ನ ನೋಡೋ ಅಂಥದ್ದು ಇರ್ಬೋದು, ಸೂರ್ಯನಿಗೆ ಅಂದರೆ ಸನ್ ಬಾತ್ ಮಾಡೋ ಅಂಥದ್ದು ಇರ್ಬೋದು, ಅದ್ರ ಜೊತೆಗೆ ಬಟ್ಟೆ ಒಣಗಾಕುವಂಥದ್ದು, ಡಿಟಾಕ್ಸ್ ವಾಟರ್ಗೆ ಬೇಕಾಗಿರುವಂಥ ಹರ್ಬ್ಸು, ಶಂಕು ಹೂವು, ಪುದೀನ ಈ ರೀತಿದೆಲ್ಲ ಕಿತ್ಕೊಂಡು ಬರ್ತೀನಿ ಬರಬೇಕಾದ್ರೇ. ನೆಕ್ಸ್ಟು ಇದು ಗೆಸ್ಟ್ ಬೆಡ್ರೂಮು. ರೀಸೆಂಟಾಗಿ ಹಬ್ಬಕ್ಕೆ ಪೇರೆಂಟ್ಸ್ ಎಲ್ಲ ಬಂದಿದ್ರು. ಈಗ ಅವರು ಊರಿಗೆ ಹೋಗಿರೋ ಕಾರಣ ಈ ಒಂದು ರೂಮ್ನ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಜಸ್ಟ್ ಡೇ ಟೈಮಲ್ಲಿ ಏನಾದ್ರು ಮಕ್ಕಳು ಮಲಗಬೇಕಂದ್ರೆ ಮಾತ್ರ ಇಲ್ಲಿ ಮಲಗ್ತಿರ್ತಾರೆ. ಜಾಸ್ತಿ ನಾವು ಯೂಸ್ ಮಾಡದೇ ಇರೋ ಕಾರಣ ಇಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಬರ್ಬೋದು ಅನ್ನೋ ಕಾರಣದಿಂದ ಈ ರೀತಿ ನಾನು ಬೆಡ್ಶೀಟ್ಸ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ಡೆಟಾಲ್ ಮತ್ತು ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಹಾಕಿದ್ದೀನಿ. ಈಗಾಗಲೇ ನಾನು ಹಬ್ಬಕ್ಕೆ ಈ ಒಂದು ಬೆಡ್ನ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡಿದ್ದೆ, ಬಟ್ ಈಗ ಸ್ವಲ್ಪ ಡೆಟಾಲ್ ಮತ್ತು ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡು ಒಂದು ಬಟ್ಟೆಯಿಂದ ಈ ರೀತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡೋದ್ರಿಂದ ಸಣ್ಣ ಸಣ್ಣ ಹುಳಗಳು ಹಾಸಿಗೆಯಲ್ಲೆಲ್ಲ ಬರ್ತಿರುತ್ತೆ ಅಲ್ವಾ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಡೆಟಾಲ್ನ ಯೂಸ್ ಮಾಡಿರೋದ್ರಿಂದ ಏನಾದರೂ ಬ್ಯಾಕ್ಟೀರಿಯಾ ಫಂಗಸ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಅನ್ನೋದ್ರಿಂದ ಈ ರೀತಿ ಮಾಡಿದಾಗ 2 ಕಿಟಕಿಗಳನ್ನ ಕೂಡ ಓಪನ್ ಮಾಡಿ ಪೂರ್ತಿ ಒಣಗಕ್ಕೆ ಬಿಡ್ತೀನಿ. ಒಣಗಿದ ಆದಮೇಲೆ ನಾನೀಗ ಬೆಡ್ಶೀಟ್ನ ಹಾಕ್ತಾ ಇದ್ದೀನಿ. ಈ ಒಂದು ರೂಮಲ್ಲಿ ಇನ್ಲಾಸ್ ಅಥವಾ ಪೇರೆಂಟ್ಸ್ ಬಂದಾಗ ಮಾತ್ರನೇ ಯೂಸ್ ಮಾಡೋ ಕಾರಣ ಇದಕ್ಕೆ ಸಂಬಂಧಪಟ್ಟಿರುವಂಥ ಬೆಡ್ಶೀಟ್ಸ್ನೆಲ್ಲ ಕೂಡ ನಾನು ಒಂದು ಕಡೆ ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತೀನಿ. ಅವ್ರು ಬರ್ತಾರೆ ಅಂದಾಗ ಒಂದ್ಸರಿ ಚೇಂಜ್ ಮಾಡ್ತೀನಿ, ಮತ್ತು ಅವರು ಊರಿಗೆ ಹೋದಾಗ ಕೂಡ ಇನ್ನೊಂದು ಸರಿ ನಾನು ನೀಟಾಗಿ ಎಲ್ಲ ಅದನ್ನ ಕ್ಲೀನ್ ಮಾಡಿ ಬೆಡ್ಶೀಟ್ಸ್ ಬ್ಲಾಂಕೆಟ್ಸ್ನೆಲ್ಲ ಕೂಡ ಚೇಂಜ್ ಮಾಡ್ತಾ ಇರ್ತೀನಿ. ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ಮೇ ಬಿ ನೀವು ಕೂಡ ಇದೇ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ.
ಅಷ್ಟರಲ್ಲಿ ಎಲ್ಲ ಬಟ್ಟೆಗಳು ಕೂಡ ಪೂರ್ತಿಯಾಗಿ ಒಣಗಿತ್ತು. ಕೆಲವೊಂದು ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದಿಟ್ಟಿದ್ದೀನಿ. ಇದೆಲ್ಲ ಕೂಡ ಬೆಡ್ಶೀಟ್ಸು, ಬೆಡ್ ಸ್ಪ್ರೆಡ್ಸು, ಮಕ್ಕಳ ರೂಮಲ್ಲಿರ್ಬೋದು, ಮಾಸ್ಟರ್ ಬೆಡ್ರೂಮ್ಸಲ್ಲಿರ್ಬೋದು, ಎಲ್ಲದನ್ನ ಕೂಡ ಒಂದೇ ಸರಿ ವಾಶ್ ಮಾಡಿದ್ದೀನಿ. ಬಟ್ ವಾಶ್ ಮಾಡಬೇಕಾದ್ರೆ ನಾನು ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡ್ತೀನಿ. ಈಗಾಗಲೇ ಕೆಲವೊಬ್ರಿಗೆ ಗೊತ್ತೇ ಇರುತ್ತೆ, ನಮ್ಮ ಚಾನಲಲ್ಲಿ ಆಗಾಗ ಶೇರ್ ಮಾಡ್ತಾನೆ ಇರ್ತೀನಿ. ಗೊತ್ತಿಲ್ಲ ಅನ್ನೋದಾದರೆ ಲಾಂಡ್ರಿ ಟಿಪ್ಸ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈ ರೀತಿ ಎಲ್ಲ ಬೆಡ್ಶೀಟ್ಸ್ನ, ದಿವಾನ್ ಕವರ್ಸ್ನ, ನಾರ್ಮಲಾಗಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ಏನಿರುತ್ತೆ ಎಲ್ಲದನ್ನು ಕೂಡ ನೀಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡುವಂಥ ಟೈಮ್. ಮಾಸ್ಟರ್ ಬೆಡ್ರೂಮ್ಗೆ ಸಂಬಂಧಪಟ್ಟಿರುವಂತಹ ಬೆಡ್ ಸ್ಪ್ರೆಡ್ಸು, ಬ್ಲಾಂಕೆಟ್ಸ್ನೆಲ್ಲ ಕೂಡ ಈ ರೀತಿ ಬೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟು ಯಾವ್ಯಾವ ರೂಮ್ಗೆ ಸಂಬಂಧಪಟ್ಟಿರುವಂತಹ ಬೆಡ್ಶೀಟ್ಸ್ನ ಅದೇ ರೂಮಲ್ಲೇ ಇಡೋಕ್ಕೆ ಇಷ್ಟಪಡ್ತೀನಿ. ಇನ್ ದ ಸೆನ್ಸ್ ಬೇಕಂದಾಗ ತೆಗೆಯೋದು ಕೂಡ ಸುಲಭ ಆಗುತ್ತೆ. ಆ ಕಡೆ ರೂಮ್ ಈ ಕಡೆ ರೂಮ್ ಮೇಲೆ ಕೆಳಗಡೆ ಓಡಾಡೋ ಅಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಾನು ಕೆಳಗಡೆ ರೂಮ್ಗೆ ಸಂಬಂಧಪಟ್ಟಿರುವಂತಹ ಬೆಡ್ಶೀಟ್ಸ್ನೆಲ್ಲ ಇಡ್ತಾ ಇದ್ದೀನಿ. ದಿವಾನ್ ಸೆಟ್ಸ್ ಇರ್ಬೋದು, ಎಲ್ಲದನ್ನು ಕೂಡ ನೀಟಾಗಿ ನಾನು ಯಾವ ಪ್ಲೇಸಲ್ಲಿ ಇಡ್ತೀನೋ ಅದಕ್ಕೆ ತಕ್ಕಂಗೆ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ಸ್ಯಾರಿ ಕವರೆಲ್ಲ ಏನು ನೋಡ್ತಿದ್ದೀರಾ, ಇದರಲ್ಲಿ ಇನ್ಲಾಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು ಬಂದಾಗ ಅವರ ಬಟ್ಟೆಗಳು ಇಲ್ಲಿ ಇರುತ್ತಲ್ವ, ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಈ ಒಂದು ಸ್ಯಾರಿ ಕವರಲ್ಲಿ ಇಟ್ಟಿರ್ತೀನಿ. ಸೊ ಈಗ ಮತ್ತೆ ಇನ್ನೊಂದ್ಸರಿ ರೀಅರೇಂಜ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ನೋಡೋಕ್ಕೆ ಆರ್ಗನೈಸಿಂಗ್ ಆಗು ಕಾಣುತ್ತೆ. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಅವರ ಬಟ್ಟೆಗಳು ಕೂಡ ಒಂದೇ ಕಡೆ ನೀಟಾಗಿ ಕೂಡ ಇರುತ್ತೆ. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಆರ್ಗನೈಸಿಂಗ್ ಐಡಿಯಾ ಏನು ಅಂತ ನೋಡೋಣ ಬನ್ನಿ. ಹಬ್ಬಕ್ಕೆ ಯುರ್ಲಿಯಲ್ಲಿ ನಾನು ನೀರನ್ನ ಹಾಕಿ, ಎಸೆನ್ಷಿಯಲ್ ಆಯಿಲ್ ಹಾಕಿ, ಫ್ಲವರ್ಸ್ ಎಲ್ಲ ಕೂಡ ಹಾಕಿದ್ದೆ. ಎಸೆನ್ಷಿಯಲ್ ಆಯಿಲ್ ಹಾಕೋದ್ರಿಂದ ಹುಳಗಳೆಲ್ಲ ಅವಾಯ್ಡ್ ಆಗುತ್ತೆ. ಬಟ್ ಹೂಗಳು ಸ್ವಲ್ಪ ದಿನ ಆದಮೇಲೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ಅಲ್ವಾ. ಈಗ ಇದರಲ್ಲಿರುವಂಥ ನೀರನ್ನ ನಾನು ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಗಿಡಗಳಿಗೆ ಹಾಕಿ ಆ ಹೂಗಳನ್ನ ಕೂಡ ಗಿಡಗಳಲ್ಲೇ ಹಾಕ್ಬಿಡ್ತೀನಿ. ಈಗ ನೋಡಿ ಎಷ್ಟೊಂದು ಕಲೆ ಆಗಿದೆ ಅಂತ. ಪ್ರತಿದಿನ ಕೂಡ ನಾನು ಯುರ್ಲಿಯಲ್ಲಿ ನೀರನ್ನ ಇಡಲ್ಲ. ಸೊ ಕಾರಣ ಬಂದು ಇದೆ, ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದ್ರಿಂದ ವಾರಕ್ಕೆ 2ರಿಂದ 3 ಬಾರಿ ಆದರೂ ಕೂಡ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನ ಆಗಿಂದಾಗಲೇ ಚೇಂಜ್ ಮಾಡಬೇಕಾಗುತ್ತೆ. ಫ್ರೆಶ್ ಆಗಿರುವಂಥ ಫ್ಲವರ್ಸ್ನೇ ಹಾಕಬೇಕಾಗುತ್ತೆ. ಒಂದು ವೇಳೆ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋದಾದರೆ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಕೂಡ ಬರೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನಾನು ಜಸ್ಟ್ ಹಬ್ಬಗಳ ಟೈಮಲ್ಲಿ, ವಿಶೇಷ ದಿನಗಳಲ್ಲಿ ಮಾತ್ರನೇ ಯುರ್ಲಿಯಲ್ಲಿ ನೀರನ್ನ ಹಾಕಿ ಫ್ಲವರ್ಸ್ನೆಲ್ಲ ಹಾಕಿ ಇಡ್ತಾ ಇರ್ತೀನಿ. ಅದರ್ವೈಸ್ ಈ ರೀತಿ ನಾನು ಮಾಡ್ತೀನಿ. ಅದು ಏನು ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಪೀತಾಂಬರಿ ಪೌಡರ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಸಿಲ್ವರ್ಗೆಲ್ಲ ಪೀತಾಂಬರಿ ಪೌಡರ್ನ ಯೂಸ್ ಮಾಡಬಾರ್ದು ಅಂತ. ಬಟ್ ಈಗ ಬಂದಿರೋ ಅಂತಹ, ಅಂದರೆ ಈಗೇನೆಲ್ಲ ತುಂಬ ದಿನಗಳು, ತುಂಬ ವರ್ಷ ಆಗಿರಬಹುದು, ಸಿಲ್ವರ್ಗೂ ಕೂಡ ಪೀತಾಂಬರಿ ಪೌಡರ್ ಅನ್ನೋದು ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿದ್ದೀನಿ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಕೆಲವೊಂದು ಸರಿ ನಾನು ಕೋಲ್ಗೇಟ್ ಪೇಸ್ಟ್ನ ಯೂಸ್ ಮಾಡಿ ಕೂಡ ಕ್ಲೀನ್ ಮಾಡ್ತಾ ಇರ್ತೀನಿ ಸಿಲ್ವರ್ ವೆಸಲ್ಸ್ನ. ಈಗ ನೋಡಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರುತ್ತೆ ಅಲ್ವಾ, ಆ ಫ್ಲವರ್ಸ್ನ ಹಾಕಿ ಇಟ್ಟಿದ್ದೀನಿ. ನೋಡೋಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ, ಮೇಂಟೆನೆನ್ಸ್ ಕೂಡ ಕಡಿಮೆ. ವರ್ಕಿಂಗ್ ವುಮೆನ್ಸ್ಗೆ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಹಬ್ಬಕ್ಕೆ ಯೂಸ್ ಮಾಡಿದ್ದಂಥ ಕಲಶ, ಚೊಂಬು, ಪ್ಲೇಟ್ಸು ಇದೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಪೂರ್ತಿ ಒಣಗಿದ್ದಾದಮೇಲೆ ಈಗ ಎತ್ತಿಡ್ತಾ ಇದ್ದೀನಿ. ಈ ಒಂದು ತಾಮ್ರದ ಪ್ಲೇಟ್ಸ್ನ ಇಡಬೇಕಾದ್ರೆ ನಾನು ಕವರಲ್ಲಿ ಹಾಕಿ ಇಡ್ತೀನಿ. ಕವರಲ್ಲಿ ಹಾಕಿ ಇಡೋದ್ರಿಂದ ಕಲರ್ ಬೇಗ ಚೇಂಜ್ ಆಗದಿರ ಇರುತ್ತೆ. ಅದೇ ರೀತಿ ಬಿಂದಿಗೆಗಳನ್ನೆಲ್ಲ ಕೂಡ ಕವರಲ್ಲಿ ಹಾಕಿ ಇಡ್ಬೋದು. ಬಟ್ ನಾನು ಈ ಒಂದು ಬಿಂದಿಗೆಗಳೆಲ್ಲ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರನೇ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ರೀತಿ ನಾನು ಸ್ವಲ್ಪ ಜಾಸ್ತಿ ಹೈಟಲ್ಲಿರುವಂಥ ಕ್ಯಾಬಿನೆಟ್ಸಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ಟಿಪ್ಪು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು. ದೊಡ್ಡದಾಗಿರುವಂಥ ಪ್ಲೇಟ್ಸ್ನ ನಾರ್ಮಲ್ ಪ್ಲೇಟ್ ಸ್ಟ್ಯಾಂಡ್ಸಲ್ಲಿ ಇಡೋದಕ್ಕೆ ಜಾಗ ಸಾಕಾಗಲ್ಲ, ಕ್ಯಾಬಿನೆಟ್ನ ಕ್ಲೋಸ್ ಮಾಡೋಕ್ಕಾಗಲ್ಲ ಅಂಥವರು ಈ ರೀತಿ ಸ್ವಲ್ಪ ಹೈಟಲ್ಲಿರುವಂಥ ಕ್ಯಾಬಿನೆಟ್ಸಲ್ಲಿ ದೊಡ್ಡದಾಗಿರುವಂಥ ಕ್ಯಾಬಿನೆಟ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡು ಅದರಲ್ಲಿ ಆರ್ಗನೈಸ್ ಮಾಡ್ಕೊಳ್ಬೋದು. ಇದೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬಟ್ ಕಷ್ಟ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಒಂದು ಟ್ರೇನ ತೊಗೊಂಡಿದ್ದೀನಿ. ಇದರಲ್ಲಿ ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಮನೆಯಲ್ಲಿ 3 ಜನ ಹೆಣ್ಮಕ್ಳಿರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟಿರುವಂಥ ಏರ್ ಆಕ್ಸೆಸರೀಸ್ ಇರ್ಬೋದು, ಕ್ಲಿಪ್ಸ್ ಇರ್ಬೋದು, ಟಿಕ್ ಕ್ಲಿಪ್ಸ್ ಇರ್ಬೋದು, ಈ ರೀತಿ ಬಾಚಣಿಗೆ ಇರ್ಬೋದು, ಸ್ಕೂಲ್ಗೆ ಹೋಗುವಂತಹ ಹರಿಬರಿಯಲ್ಲಿ ಅಥವಾ ಹಬ್ಬದ ಟೈಮಲ್ಲಿ ರೆಡಿ ಆಗುವಂತಹ ಒಂದು ಹರಿಬರಿಯಲ್ಲಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿರ್ತೀವಿ. ಮೇ ಬಿ ಹೆಣ್ಮಕ್ಳಿರುವಂಥ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಪರಿಸ್ಥಿತಿ ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಎಲ್ಲದನ್ನು ಕೂಡ ಈಗ ಒಂದು ಬಾಸ್ಕೆಟಲ್ಲಿ ಒಂದು ಕಡೆಯಿಂದ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಾಕ್ಕೊಂಡು ಹೋಗ್ಬೇಕಾದ್ರೇ ಒಂದೊಂದು ಏರಿಯಾಗೆ ಸಂಬಂಧಪಟ್ಟಿರುವಂಥ ವಸ್ತುನ ಆ ಒಂದು ಏರಿಯಾದಲ್ಲೇ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಈಗ ಒಂದು ರೂಮಲ್ಲಿರುವಂಥ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಂದಿದ್ದೀನಿ.
ಇಲ್ಲಿ ವಾಶ್ಗೆ ಹಾಕ್ಬೇಕಾಗಿರುವಂತಹ ಏರ್ ಬ್ಯಾಂಡ್ಸ್ ಇರ್ಬೋದು. ಇನ್ನು ಕೆಲವೊಂದ್ಸರಿ ಮಾಯಿಶ್ಚರೈಸರ್ ಇದ್ರೂ ಕೂಡ ಇಲ್ಲ ಖಾಲಿ ಆಗಿದೆ ಅಂತ ಬೇರೆ ತರಿಸ್ಕೊಂಡಿರ್ತಾರೆ ಮಕ್ಕಳು. ಸೊ ಅದರಲ್ಲಿ ತಳಭಾಗದಲ್ಲಿ ಉಳ್ಕೊಂಡಿರುತ್ತೆ, ಅದನ್ನ ಕೂಡ ತೆಗಿಬೇಕು. ಸೊ ನಾನು ಕಮಿಂಗ್ ವಿಡಿಯೋಸಲ್ಲಿ ಅದನ್ನೆಲ್ಲ ಕೂಡ ಶೇರ್ ಮಾಡ್ತೀನಿ. ಅದನ್ನು ಅದೇ ಥರನೇ ಇಟ್ಬಿಟ್ಟು ಬೇರೆ ರೂಮ್ಸ್ಗೆ ಸಂಬಂಧಪಟ್ಟಿರುವಂಥ ಕ್ಲಿಪ್ಸು ಎಲ್ಲದನ್ನ ಕೂಡ ತೆಗಿತಾ ಇದ್ದೀನಿ. ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ಗೆ ಬಂದಿದ್ದೀನಿ. ಇಲ್ಲಿ ಮಲಗಬೇಕಾದ್ರೆ ಸೊ ಟಿಕ್ ಕ್ಲಿಪ್ಸ್ ಎಲ್ಲ ಏನಿರುತ್ತೆ ಮಕ್ಕಳು ಯೂಸ್ ಮಾಡೋವಂಥದ್ದು, ಅವು ತಲೆಗೆ ಹಾಕ್ಕೊಂಡಿರ್ತಾರೆ, ಅದು ಚುಚ್ಬೋದು ಅನ್ನೋದ್ರಿಂದ ತೆಗೆದು ಈ ರೀತಿ ಸೈಡಲ್ಲೇ ಇಟ್ಬಿಟ್ಟಿರ್ತೀವಿ, ಅದನ್ನು ಕೂಡ ತೆಗಿತಾ ಇದ್ದೀನಿ. ನೆಕ್ಸ್ಟು ಬೆಡ್ ಸೈಡ್ ಟೇಬಲ್ ಮೇಲೆ ಕೂಡ ಅಷ್ಟೇ ಈ ರೀತಿ ತಲೆ ಬಾಚುವಂಥ ಬಾಚಣಿಗೆ ಕ್ಲಿಪ್ಸು. ನೆಕ್ಸ್ಟ್ ಈ ರೀತಿ ಬೆಡ್ ಸೈಡ್ ಟೇಬಲಲ್ಲಿ ಡ್ರಾಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಂತೂ ಕೂಡ ಒಂದು 2 ಇಡಿಯಷ್ಟು ಏರ್ ಆಕ್ಸೆಸರೀಸ್ ಅನ್ನೋದು ತುಂಬಿಕೊಂಡಿದೆ. ಅಂದರೆ ನಾವು ಕ್ಲೀನ್ ಮಾಡಬೇಕಾದ್ರೆ ಇದರಲ್ಲೇ ಹಾಕಿ ಬಿಟ್ಬಿಡ್ತಾ ಇದ್ವಿ. ಈಗ ಅದೆಲ್ಲದನ್ನ ಕೂಡ ತೆಗಿತಾ ಇದ್ದೀನಿ. ಇದೆಲ್ಲದನ್ನು ತೆಗೆದು ಬಾಸ್ಕೆಟಲ್ಲಿ ಹಾಕೋಷ್ಟರಲ್ಲಿ ಬಾಸ್ಕೆಟೇ ತುಂಬೋಗುತ್ತೆ, ಅಷ್ಟೊಂದು ವಸ್ತುಗಳು ಸಿಕ್ಕಿದೆ. ಅದು ಏನೇನೆಲ್ಲ ಸಿಕ್ಕಿದೆ ಅದನ್ನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಅಲ್ಲಿಂದ ಅಲ್ಲೇ ಎತ್ತಿಟ್ಕೊಂಡು ಬಂದರೂ ಕೂಡ ಇಷ್ಟೊಂದು ವಸ್ತುಗಳಿದೆ. ಇದೆಲ್ಲದನ್ನು ಕೂಡ ಆರ್ಗನೈಸ್ ಮಾಡಬೇಕು. ಇದೆಲ್ಲ ಕೂಡ ಮೇಕಪ್ಗೆ ಅಥವಾ ಡ್ರೆಸ್ಸಿಂಗ್ ಯೂನಿಟ್ಗೆ ಸಂಬಂಧಪಟ್ಟಿರುವಂಥದ್ದು. ಫಸ್ಟಿಗೆ ಎಲ್ಲದನ್ನು ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಕ್ಲಿಪ್ಸಲ್ಲಿ ನಾರ್ಮಲಾಗಿ ಬ್ಲ್ಯಾಕ್ ಕಲರ್ ಇರುವಂಥ ಟಿಕ್ ಕ್ಲಿಪ್ಸ್ ಬೇರೆ, ಡ್ರೆಸ್ ಮ್ಯಾಚಿಂಗ್ ಹಾಕುವಂತಹ ಟಿಕ್ ಕ್ಲಿಪ್ಸ್ ಬೇರೆ, ಮತ್ತು ಅದರಲ್ಲಿ ಬಾರ್ಬಿ, ನಾರ್ಮಲಾಗಿ ಪಿಂಕ್ ಬಾರ್ಬಿ, ಬ್ಲೂ ಬಾರ್ಬಿ, ಕಾರ್ಸು, ಮಿಕ್ಕಿ ಮೌಸ್, ಈ ರೀತಿ ಇದೆಲ್ಲ ಕೂಡ ಸಪ್ರೇಟಾಗಿ ಇದೆ. ಇದನ್ನೆಲ್ಲ ಕೂಡ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡುವಂತಹ ಡ್ರೆಸ್ಸಿಂಗ್ ಯೂನಿಟ್ ಇದು. ಇದರಲ್ಲಿ ಕೂಡ ಒಂದೊಂದ್ಸರಿ ಮಕ್ಳು ಯೂಸ್ ಮಾಡೋದ್ರಿಂದ ಅಥವಾ ನಾನೇ ಯೂಸ್ ಮಾಡಬೇಕಾದ್ರೂ ಒಂದೊಂದ್ಸರಿ ಮಿಕ್ಸ್ ಮ್ಯಾಚ್ ಆಗಿಬಿಡುತ್ತೆ. ಅದೆಲ್ಲದನ್ನ ಕೂಡ ಒಂದ್ಸರಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದು ಅಟ್ ಪ್ರೆಸೆಂಟು ಡ್ರೆಸ್ಸಿಂಗ್ ಯೂನಿಟ್ನ ಪರಿಸ್ಥಿತಿ. ಹಬ್ಬದ ಟೈಮಲ್ಲಿ ಅದೇ ಟೈಮಲ್ಲಿ ಫಂಕ್ಷನ್ಸ್ ಕೂಡ ಇದ್ದಿದ್ದರಿಂದ ರೆಡಿ ಆಗಬೇಕಾದ್ರೆ ಹರಿಬರಿಯಲ್ಲಿ ಎಲ್ಲದನ್ನ ಕೂಡ ತೆಗೆದು ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಆಗದೆ ಆ ಕಡೆ ಈ ಕಡೆ ಇಟ್ಬಿಟ್ಟಿದ್ದೀನಿ. ಇದೆಲ್ಲದನ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ಬೇಕು. ಬಟ್ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಅಟ್ ಪ್ರೆಸೆಂಟು ನಿಮ್ಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ನ ಮಾತ್ರ ಈಗ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಯೂಸ್ ಮಾಡಿರೋವಂಥದ್ದು ಸ್ವೀಟ್ ಬಾಕ್ಸ್ ಒಂದು, ಮೊಬೈಲ್ ಬಾಕ್ಸ್ ಬರುತ್ತೆ ಅಲ್ವಾ ಅದು ಒಂದು, ನೆಕ್ಸ್ಟು ಇನ್ನೊಂದು ಸ್ವೀಟ್ ಬಾಕ್ಸ್ ಅಂದರೆ ನಾರ್ಮಲಾಗಿ ಈ ರೀತಿ ಪ್ಲಾಸ್ಟಿಕ್ ಟ್ರೇಯಲ್ಲಿ ಕೊಟ್ಟಿರ್ತಾರಲ್ವ ಆ ರೀತಿ ಒಂದು ಸ್ವೀಟ್ ಬಾಕ್ಸು. ಫಸ್ಟಿಗೆ ಈ ಒಂದು ಬಾಕ್ಸಲ್ಲಿ ನಾನು ಬಲ್ಕ್ ಕ್ವಾಂಟಿಟಿಯಲ್ಲಿ ಮೀಶೋ ಅಲ್ಲಿ ಕೆಲವೊಂದು ಏರ್ ಆಕ್ಸೆಸರೀಸ್ನ ತೊಗೊಂಡಿದ್ದೆ. ಅದನ್ನೆಲ್ಲ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಮೊಬೈಲ್ ಬಾಕ್ಸು. ಇದರಲ್ಲಿ ಸೇಫ್ಟಿ ಪಿನ್ಸು ಮತ್ತು ಸುಜಾತ ಪಿನ್ಸ್ ಎಲ್ಲ ಬರುತ್ತೆ ಅಲ್ವಾ, ಏರ್ ಪಿನ್ಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಲ್ಲದೆ ಎಕ್ಸ್ಟ್ರಾ ಸ್ಟೀಲ್ ಪಿನ್ಸ್ ಎಲ್ಲ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಅಟ್ ಪ್ರೆಸೆಂಟ್ ಸ್ಟೀಲ್ ಪಿನ್ಸ್ ಎಲ್ಲನೂ ಸ್ಯಾರಿಗೆಲ್ಲನೂ ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರೀಸೆಂಟಾಗೆ ಮಕ್ಕಳ ಸ್ಕೂಲಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಇಂಡಿಪೆಂಡೆನ್ಸ್ ಡೇ ಇದೆಲ್ಲ ಕೂಡ ಮಾಡಿದರು. ಅವರ ಏರ್ ಆಕ್ಸೆಸರೀಸು ಕೂಡ ಸ್ವಲ್ಪ ತೆಗೆದಿದ್ದೀನಿ, ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಬಂದು ಸ್ವೀಟ್ ಬಾಕ್ಸ್, ಕಾಂತಿ ಸ್ವೀಟ್ಸಲ್ಲಿ ತೊಗೊಂಡಿರೋದು. ಸ್ವೀಟ್ಸ್ನ ತೊಗೊಳ್ಬೇಕಾದ್ರೆ ಈ ರೀತಿ ಸೆಗ್ರಿಗೇಷನ್ ಅಂದರೆ ಸೆಕ್ಷನ್ಸ್ ಇರೋದು ತೊಗೊಂಡ್ರೆ ಇದನ್ನು ಆರ್ಗನೈಸಿಂಗ್ ಪರ್ಪಸ್ ಆಗಿ ಕೂಡ ಯುಟಿಲೈಸ್ ಮಾಡ್ಕೊಳ್ಬೋದು. ಇದರಲ್ಲಿ ನಾನು 2 ರೀತಿಯಾಗಿರುವಂಥ ರಿಬ್ಬನ್ಸು ಮತ್ತು ಏರ್ ಕ್ಲಿಪ್ಸ್ ಎಲ್ಲ ಏನಿರುತ್ತೆ ಟಿಕ್ ಕ್ಲಿಪ್ಸು, ಅದರ ಸ್ವಲ್ಪ ಡಿಸೈನ್ ಇರುವಂಥದ್ದೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅದೆಲ್ಲದನ್ನು ಕೂಡ ಈಗ ಜೋಡಿಸ್ಕೊಳ್ತಾ ಇದ್ದೀನಿ. ಮಕ್ಕಳ ಶಾಪಿಂಗ್ ಕಿಟ್ಟಲ್ಲಿ ಈ ಒಂದು ಬಾಸ್ಕೆಟ್ ಬಂದಿತ್ತು, ತುಂಬಾ ಕ್ಯೂಟಾಗಿದೆ. ಇದರಲ್ಲಿ ನಾನು ಹೊಸದಾಗಿ ತಗೊಳ್ಳುವಂತಹ ಸ್ಟಿಕ್ಕರ್ಸು ಮತ್ತು ಎಕ್ಸ್ಟ್ರಾ ಸೇಫ್ಟಿ ಪಿನ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಳ್ತೀವಲ್ವಾ, ಸೊ ಇದನ್ನೆಲ್ಲ ಕೂಡ ಈ ಕ್ಯೂಟಾಗಿರುವಂತಹ ಬಾಸ್ಕೆಟಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ.
ಬಳೆಗಳು, ಡಿಸೈನರಿ ಕ್ಲಿಪ್ಸು, ಕ್ಲಾತ್, ರಿಬ್ಬನ್ಸು ಅದೆಲ್ಲ ಕೂಡ ಈ ಒಂದು ಬ್ಯಾಂಗಲ್ ಆರ್ಗನೈಸರಲ್ಲಿ ಜೋಡಿಸ್ಕೊಂಡಿರ್ತೀನಿ. ಹಬ್ಬದ ಟೈಮಲ್ಲಿ ಗ್ರೀನ್ ಕಲರ್ ಬಳೆಗಳನ್ನ ನಾವು ಕೂಡ ಹಾಕ್ಕೊಳ್ತಾ ಇರ್ತೀವಲ್ವ, ಅದರ ಮತ್ತೆ ಬೇರೆಯವ್ರಿಗೆಲ್ಲನೂ ಕೊಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಯಾವ ಬ್ಯಾಂಗಲ್ಸ್ ಯೂಸ್ ಮಾಡಿರ್ತೀನೋ ಅದೆಲ್ಲದನ್ನು ಕೂಡ ಈ ಒಂದು ಸ್ಟ್ಯಾಂಡಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ಬೇಕು ಅಂದಾಗ ಅದೇ ಬಳೆಗಳನ್ನೇ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಎಲ್ಲ ಅದನ್ನು ನೀಟಾಗಿ ಎತ್ತಿಡೋಷ್ಟರಲ್ಲಿ ವಾಶ್ ಮಾಡಬೇಕಾಗಿರುವಂಥದ್ದು ಬಾಸ್ಕೆಟಲ್ಲೇ ಇದೆ. ಅದನ್ನು ಬಿಟ್ಟರೆ ಉಳಿದಿರೋ ಅಂಥದ್ದನ್ನು ಜಸ್ಟ್ ಒಂದೆರಡು ಐಟಮ್ಸ್ ಮಾತ್ರ ಇದೆ, ಅದನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ. ಈ ಒಂದು ಯೆಲ್ಲೋ ಕಲರ್ ಬ್ಯಾಗಲ್ಲಿ ನಾನು ಸ್ಟಿಚ್ಚಿಂಗ್ಗೆ ಸಂಬಂಧಪಟ್ಟಿರುವಂತಹ ಸೂಜಿ, ದಾರಗಳು, ಕುಚ್ಚು ಕಟ್ಟಬೇಕಾದ್ರೆ ಯೂಸ್ ಮಾಡುವಂತಹ ಬೀಡ್ಸು ಇದೆಲ್ಲ ಕೂಡ ಇಟ್ಕೊಂಡಿರ್ತೀನಿ. ಈ ರೀತಿ ಮಕ್ಕಳ ರೂಮ್ಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲದನ್ನು ಕೂಡ ಜೋಡಿಸಿದ್ದಾದಮೇಲೆ ಫೈನಲ್ ಆಗಿ ವಿಕ್ಸ್ನ ನಾನು ಬೆಡ್ ಸೈಡ್ ಟೇಬಲಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಬಾಸ್ಕೆಟಲ್ಲಿ ಇದೆಲ್ಲ ಕೂಡ ಖಾಲಿ ಆಯಿತು. ನೆಕ್ಸ್ಟು ಆರ್ಗನೈಸೇಷನ್ನು, ಬಟ್ಟೆಗಳನ್ನ ಐರನ್ಗೆ ಕೊಟ್ಟಿದ್ವಿ, ಅದು ಕೂಡ ಬಂದಿದೆ. ಈ ಒಂದು ಬಟ್ಟೆಗಳನ್ನ ಈಗ ಆರ್ಗನೈಸ್ ಮಾಡಬೇಕು. ಐರನ್ ಕೊಟ್ಟಾದಮೇಲೆ ಬಟ್ಟೆಗಳನ್ನ ಜೋಡಿಸ್ಬೇಕಾದ್ರೆ ನೀಟಾಗಿ ಜೋಡಿಸಿಲ್ಲ ಅನ್ನೋದಾದರೆ ಐರನ್ ಮಾಡಿಸ್ಬೇಕಾದ್ರೆ ಕೊಟ್ಟಿರುವಂಥ ದುಡ್ಡೆಲ್ಲ ಕೂಡ ವೇಸ್ಟ್ ಆಗುತ್ತೆ. ಬಟ್ಟೆಗಳ ಮೇಲೆ ಐರನ್ ಎಫೆಕ್ಟ್ ಇಲ್ದಿರ ಹೆಂಗಂದರೆ ಹಂಗೆ ಫೋಲ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೀಗ ಐರನ್ ಮಾಡಿಸಿರುವಂಥ ಶರ್ಟ್ಸ್ನ, ಪ್ಯಾಂಟ್ಸ್ನ ಎಲ್ಲ ಕೂಡ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಜೆಂಟ್ಸ್ ಬಟ್ಟೆ ಮಾತ್ರನೇ ಐರನ್ಗೆ ಕೊಡ್ತೀವಿ. ಉಳಿದಿರುವಂಥ ಮಕ್ಕಳದಿರ್ಬೋದು ಅಥವಾ ನಂದಿರ್ಬೋದು ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ಕೆಲವೊಂದು ಆಗೋದೇ ಇಲ್ಲ ಅನ್ನೋಂತಹ ರೇಷ್ಮೆ ಸೀರೆಗಳನ್ನ, ಮಕ್ಕಳ ರೇಷ್ಮೆ ಲೆಹೆಂಗಾಸ್ನ ಮಾತ್ರನೇ ಐರನ್ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಟು ಐರನ್ ಮಾಡಿಸ್ಕೊಳ್ತೀವಿ. ಈ ರೀತಿ ನಾನು ಶರ್ಟ್ಸ್ನ, ಪ್ಯಾಂಟ್ಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ತೆಗಿಬೇಕಾದ್ರೆ ಇನ್ನೊಂದು ಡಿಸ್ಟರ್ಬ್ ಆಗದಿರ ಇರುತ್ತೆ, ನೀಟಾಗಿ ಕೂಡ ಇರುತ್ತೆ, ಕ್ಲೀನಾಗಿ ಕೂಡ ಕಾಣಿಸುತ್ತೆ. ಯಾವ್ಯಾವ ಶರ್ಟ್ಸ್ ಎಲ್ಲ ಇದೆ ಅನ್ನೋದು ಕೂಡ ನೀಟಾಗಿ ವಿಸಿಬಲ್ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಮನೇನ ಆರ್ಗನೈಸ್ ಮಾಡಬೇಕಾದ್ರೆ ಎಷ್ಟೊಂದು ಕೆಲಸಗಳೆಲ್ಲ ಇರುತ್ತೆ ಅಂತ. ಜಸ್ಟ್ ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲ, ಆರ್ಗನೈಸ್ ಕೂಡ ಮಾಡಬೇಕು. ಜಸ್ಟ್ ಆರ್ಗನೈಸಿಂಗ್ ಆಗಿದ್ದರೆ ಸಾಕಲ್ಲ, ಆಗಾಗ ಕ್ಲೀನ್ ಕೂಡ ಮಾಡಬೇಕು. ಸೊ ಇದೆರಡು ಮಾಡಿದಾಗ ಮಾತ್ರನೇ ಮನೆ ನೋಡೋಕ್ಕೆ ಅಚ್ಚುಕಟ್ಟಾಗಿ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ. ಸೊ ನಿಮಗೂ ಕೂಡ ಕ್ಲೀನಿಂಗ್ ಇಷ್ಟನಾ, ಆರ್ಗನೈಸಿಂಗ್ ಇಷ್ಟನಾ? ನನಗಾದರೆ ಕ್ಲೀನಿಂಗ್, ಆರ್ಗನೈಸೇಷನ್ ಎರಡೂ ಕೂಡ ಇಷ್ಟ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ ಎಲ್ಲ ಕೂಡ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅನಿಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.